ಅನುದಿನದ ಆಹಾರ ಜೂನ್ 13 ಶನಿವಾರ. ನೀವು ಪ್ರಾರ್ಥಿಸುವಾಗ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನ. ನೀವು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನ ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಮತ್ತಾಯನ ಬರೆದ ಸುವಾರ್ತೆಯ 5, 6 ಮತ್ತು 7ನೆಯ ಅಧ್ಯಾಯಗಳನ್ನು ಪರ್ವತ ಪ್ರಸಂಗ ಎಂದು ಕರೆಯಲಾಗುತ್ತದೆ. ಈ ಪ್ರಸಂಗದಲ್ಲಿ ಯೇಸು ಕ್ರಿಸ್ತನು ಜಯಭರಿತ ಕ್ರೈಸ್ತಿಯ ಜೀವನದ ಕುರಿತು 23 ವಿಭಿನ್ನ ವಿಷಯಗಳ ಅಡಿಯಲ್ಲಿ ಬೋಧಿಸಿದ್ದಾರೆ. ಅವುಗಳಲ್ಲಿ ಉಪವಾಸ ಮತ್ತು ಪ್ರಾರ್ಥನೆಯ ವಿಷಯದಲ್ಲಿ ಬೋಧನೆಯ ಉದ್ದೇಶಗಳು ಅತ್ಯಂತ ಪ್ರಮುಖವಾಗಿವೆ. ಕರ್ತನು ಕಲಿಸಿಕೊಟ್ಟ ಮಾದರಿಯ ಪ್ರಾರ್ಥನೆಯೂ ಕೂಡ ಇಲ್ಲಿಯೇ ಕಂಡುಬರುತ್ತದೆ. ಯೇಸು ಕ್ರಿಸ್ತನ ದಿನಗಳಲ್ಲಿ ಅನೇಕ ಕಪಟಿಗಳಿದ್ದರು. ಅವರು ವ್ಯರ್ಥವಾದ ಪುನರಾವರ್ತನೆಗಳಿಗೆ ಮತ್ತು ಸುದೀರ್ಘ ಭಾಷಣಗಳಿಗೆ ಪ್ರಾಮುಖ್ಯತೆಯನ್ನ ನೀಡುತ್ತಿದ್ದರು. ಕೇವಲ ಜನರ ಮುಂದೆ ತಾವು ಭಕ್ತಿವಂತರೆಂದು ತೋರಿಸಿಕೊಳ್ಳುವುದಕ್ಕಾಗಿ ಮಾಡುವ ಶೂನ್ಯ ಪ್ರಾರ್ಥನೆಗಳು ವ್ಯಾಪಕವಾಗಿದ್ದವು. ಯಹೂದ್ಯ ಜನರಿಗೆ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಹೇಗೆ ಪ್ರಾರ್ಥಿಸಬೇಕು ಹಾಗೂ ಹೇಗೆ ಸರಿಯಾಗಿ ಪ್ರಾರ್ಥಿಸಬೇಕು ಎಂಬುದು ನಿಜವಾಗಿಯೂ ತಿಳಿದಿರಲಿಲ್ಲ. ಯೇಸು ಅವರಿಗೆ ಇದನ್ನು ಅರ್ಥ ಮಾಡಿಸಿದನು. ನೀವು ತಂದೆಯನ್ನ ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 8ನೇ ವಚನ. ಹಾಗಿದ್ದರೂ ಪ್ರಾರ್ಥಿಸುವುದು ನಮ್ಮ ಕರ್ತವ್ಯವಾಗಿದೆ. ಬೇಸರಗೊಳ್ಳದೆ ನಿರಂತರವಾಗಿ ಪ್ರಾರ್ಥಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಅಂತ ಪ್ರಾರ್ಥನೆಯು ನಮ್ಮ ಹೃದಯದ ಆಳದಿಂದ ದೇವರಿಗೆ ಪ್ರಾಮಾಣಿಕವಾಗಿ ಮೂಡಿ ಬರಬೇಕು. ಪ್ರಾರ್ಥನೆಯು ಕ್ರೈಸ್ತಿಯ ಜೀವನದಲ್ಲಿ ಒಂದು ಶಕ್ತಿಶಾಲಿ ಆಧಾರ ಸ್ತಂಭವಾಗಿದೆ. ಈ ಸ್ತಂಭವು ದೃಢವಾಗಿ ನಿಂತಾಗ ಮಾತ್ರ ಆತ್ಮೀಕ ಜೀವನವು ಸ್ಥಿರವಾಗಿರಲು ಸಾಧ್ಯ. ಅಷ್ಟೇ ಅಲ್ಲದೆ ಪ್ರಾರ್ಥನೆಯು ಕರ್ತನು ನಮಗೆ ನೀಡಿರುವ ಒಂದು ದೊಡ್ಡ ಸೌಭಾಗ್ಯವಾಗಿದೆ. ಪ್ರಾರ್ಥನೆಯ ಸಮಯದಲ್ಲಿ ನಾವು ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು, ಕಣ್ಣೀರನ್ನು ಹಾಗೂ ಚಿಂತೆಗಳನ್ನು, ಹೃದಯದ ನೋವುಗಳನ್ನು ಕರ್ತನ ಪಾದದ ಅಡಿಯಲ್ಲಿ ಇಡುತ್ತೇವೆ. ನಾವು ನಮ್ಮ ಪ್ರೀತಿಯನ್ನು, ನಮ್ಮ ಕೃತಜ್ಞತೆಯನ್ನು ಸ್ತೋತ್ರಗಳೊಂದಿಗೆ ಆತನಿಗೆ ಸಮರ್ಪಿಸುತ್ತೇವೆ. ಅಪೊಸ್ತಲನಾದ ಪೌಲನು ಹೇಳುವಂತೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನ ನೀವು ತಿಳಿಯಪಡಿಸಿರಿ. ಫಿಲಿಪ್ಪಿ 4ನೇ ಅಧ್ಯಾಯ 6-7ನೇ ವಚನ. ಪ್ರಾರ್ಥನೆಯ ಸಮಯವು ಪರಲೋಕ ಮತ್ತು ಭೂಮಿ ಒಂದಾಗುವ ಕ್ಷಣವಾಗಿದೆ. ಕರ್ತನು ನಮ್ಮ ಕಣ್ಣೀರನ್ನು ಒರೆಸಿ ನಮ್ಮನ್ನ ಬಲಪಡಿಸುವ ಸಮಯವಿದು. ನಾವು ನಮ್ಮ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಕೃತಜ್ಞತೆಯಿಂದ ತಂದೆಯ ಸನ್ನಿಧಿಯಲ್ಲಿ ಸಮರ್ಪಿಸಿದಾಗ ನಮ್ಮೊಳಗೆ ನೆಲೆಸಿರುವ ಪವಿತ್ರಾತ್ಮನು ನಮ್ಮನ್ನು ಸಕಲ ವಿಧವಾದ ಸತ್ಯಕ್ಕೆ ನಡೆಸುತ್ತಾರೆ. ಯೋಹಾನ 16:13ನೇ ವಚನ. ಪ್ರಾರ್ಥನೆಯ ಸಮಯವು ಕರ್ತನು ನಮ್ಮನ್ನು ಆಧರಿಸಿ ಬಲಪಡಿಸುವ ಕ್ಷಣವಾಗಿದೆ. ಆತನ ಪ್ರೀತಿಯ ಹಸ್ತವು ನಮ್ಮ ಕಣ್ಣೀರನ್ನು ಒರೆಸುತ್ತದೆ, ನಮ್ಮನ್ನು ಸ್ಥಿರಪಡಿಸುತ್ತದೆ ಮತ್ತು ನಮಗೆ ಶಕ್ತಿಯನ್ನು ನೀಡುತ್ತದೆ. ಆತನ ಸಾನ್ನಿಧ್ಯವು ನಮಗೆ ಪ್ರೋತ್ಸಾಹ ಮತ್ತು ಸಹಾಯವನ್ನು ನೀಡುತ್ತದೆ. ಆತ್ಮೀಕ ಜೀವನದಲ್ಲಿ ರಕ್ಷಣೆ, ಸಾಮರ್ಥ್ಯ ಮತ್ತು ಸಹಭಾಗಿತ್ವ ಇವೆಲ್ಲವೂ ಪ್ರಾರ್ಥನೆ ಮೂಲಕವೇ ಲಭಿಸುತ್ತದೆ. ಅದಕ್ಕಾಗಿ ಅರಸನಾದಂಥ ದಾವೀದನು ಹೀಗೆ ಹೇಳುತ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು?
ಭೂಮಿ ಆಕಾಶಗಳನ್ನ ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಕೀರ್ತನೆ 121 1-2 ವಚನಗಳು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಮತ್ತಾಯ 6:6. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಎಜ್ರ 6, 7, 8 ಅಧ್ಯಾಯಗಳು. ಸಂಜೆ ಯೋಹಾನನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.